ಬಾಲಿವುಡ್ನ ಹಿಮ್ಯಾನ್ ಮಾಜಿ ಸಂಸದ ಧರ್ಮೇಂದ್ರ ಅವರ ನಿಧನ ಚಿತ್ರರಂಗಕ್ಕೆ ದೊಡ್ಡ ಆಘಾತ ನೀಡಿದೆ. ಅವರ ಸಿನಿಮಾ ಲೈಫ್ ಎಷ್ಟು ಕಲರ್ಫುಲ್ ಆಗಿತ್ತೋ ಅವರ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಸುದ್ದಿಯಲ್ಲಿತ್ತು. ಅಷ್ಟಕ್ಕೂ ಧರ್ಮೇಂದ್ರ ಅಂದರೆ ನೆನಪಾಗೋದೇ ಅವರ 2 ಮದುವೆಗಳು. ಈಗ ಅವರು ಇಲ್ಲದ ಮೇಲೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಮಾಜಿ ಸಂಸದರಾಗಿ ಅವರಿಗೆ ಬರ್ತಿದ್ದ ಪೆನ್ಷನ್ ಹಣ ಈಗ ಯಾರ ಕೈ ಸೇರತ್ತೆ? ಮೊದಲ ಹೆಂಡತಿ ಪ್ರಕಾಶ್ ಕೌರ್ ಅವರಿಗ ಅಥವಾ ಎರಡನೇ ಹೆಂಡತಿ ಹೇಮಾ ಮಾಲಿನಿ ಅವರಿಗ ಅನ್ನುವಂಥ ಪ್ರಶ್ನೆ. ಸೊ ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಧರ್ಮೇಂದ್ರ ಅವರು ಸಂಸದರಾಗಿದ್ದವರು, ಹಾಗಾಗಿ ಸರ್ಕಾರದಿಂದ ಅವರಿಗೆ ಪೆನ್ಷನ್ ಹಣ ಬರ್ತಾ ಇತ್ತು. ಸೊ ಈಗ ಅವರು ತೀರಿಕೊಂಡ ಮೇಲೆ ಆ ದುಡ್ಡು ಯಾರಿಗೆ ಹೋಗಬೇಕು ಅನ್ನೋದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಯಾಕಂದರೆ ಅವರಿಗೆ 2 ಹೆಂಡತಿಯರು. ಜನಸಾಮಾನ್ಯರಿಗೆ ಇರುವಂಥ ಕುತೂಹಲ ಅಂದರೆ ಇಬ್ಬರಿಗೂ ಸಮವಾಗಿ ಹಂಚಲಾಗತ್ತಾ ಅಥವಾ ಲೀಗಲ್ ಆಗಿ ಒಬ್ಬರಿಗೆ ಮಾತ್ರ ಸಿಗತ್ತಾ ಅನ್ನೋದು. ನಮ್ಮ ಭಾರತದ ಕಾನೂನು ಪ್ರಕಾರ ಸಂಸದರ ಪೆನ್ಷನ್ ವಿಷಯದಲ್ಲಿ ರೂಲ್ಸ್ ತುಂಬ ಕ್ಲಿಯರ್ ಆಗಿದೆ. ಸಂಸದರು ತೀರಿಕೊಂಡ್ರೆ ಅವರ ಪೆನ್ಷನ್ ಹೋಗೋದು ಅವರ ಕಾನೂನುಬದ್ಧ ಹೆಂಡತಿಗೆ ಮಾತ್ರ. ಅಂದರೆ ಲೀಗಲ್ ಆಗಿ ಯಾರು ವೈಫ್ ಆಗಿರ್ತಾರೋ ಅವರಿಗೆ ಮಾತ್ರ ಅಧಿಕಾರ ಇರುತ್ತೆ. ಧರ್ಮೇಂದ್ರ ಅವರ ವಿಷಯದಲ್ಲಿ 1954ರಲ್ಲಿ ಹಿಂದೂ ವಿವಾಹ ಕಾಯ್ದೆಯಡಿ ಪ್ರಕಾಶ್ ಕೌರ್ ಜೊತೆ ಮೊದಲ ಮದುವೆ ಆಗಿತ್ತು. ಸೊ ಇಲ್ಲಿ ಈಗಿರುವಂಥ ಪ್ರಶ್ನೆ ಏನು ಅಂತಂದರೆ, ಅಸಲಿ ಟ್ವಿಸ್ಟ್ ಏನು ಅಂತ ಹೇಳಿದರೆ, ಧರ್ಮೇಂದ್ರ ಅವರು ಪ್ರಕಾಶ್ ಕೌರ್ ಅವರಿಗೆ ಡಿವೋರ್ಸ್ ಕೊಡದೇನೆ ಹೇಮಾ ಮಾಲಿನಿ ಅವರನ್ನು ಮದುವೆ ಆಗಿದ್ದರು. ಹಿಂದೂ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲದಿದ್ದರೂ ಅವರು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೇಮಾ ಅವರನ್ನು ವರಿಸಿದ್ರು ಅಂತ ಹೇಳಲಾಗತ್ತೆ. ಯಾಕಂದರೆ ಅಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ. ಆದರೆ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡದೆ ಇರೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಮೊದಲ ಹೆಂಡತಿ ಬದುಕಿರುವಾಗ ಅವರಿಗೆ ಡಿವೋರ್ಸ್ ಕೊಡದೆ ಗಂಡ ಇನ್ನೊಂದು ಮದುವೆ ಆದರೆ ಆ ಎರಡನೇ ಮದುವೆ ಹಿಂದೂ ಕಾನೂನಿನ ಪ್ರಕಾರ ಲೆಕ್ಕಕ್ಕೆ ಬರಲ್ಲ. ಅಂದರೆ ಅದು ಅಮಾನ್ಯ ಆಗುತ್ತೆ. ಈ ಲಾಜಿಕ್ ಪ್ರಕಾರ ನೋಡಿದ್ರೆ ಪ್ರಕಾಶ್ ಕೌರ್ ಅವರೇ ಇವತ್ತಿಗೂ ಧರ್ಮೇಂದ್ರ ಅವರ ಲೀಗಲ್ ವೈಫ್. ಸೊ ಪೆನ್ಷನ್ ಪಡೆಯುವಂಥ ಅರ್ಹತೆ ಇರೋದು ಅವರಿಗೆ ಮಾತ್ರ.